ರೀಸೆಂಟಾಗಿ ಸೊಂಟಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ಬಂದಿರೋ ನಮ್ಮ ಭಾಗ್ಯಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗಿರೋದಕ್ಕೆ ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ಫಸ್ಟ್ ದೃಷ್ಟಿ ತೆಗಿತಾ ಇದ್ದೀನಿ. ಆ್ಯಂಡ್ ನಾನು ಸೀಕ್ರೆಟ್ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ. ಸೊ ನಾನಿವತ್ತು ನಮ್ಮ ಸಂಡೇ ದಿನಚರಿನ ತೋರಿಸ್ತಾ ಇದ್ದೀನಿ. ಫಸ್ಟ್ಲಿ ಯಾವಾಗಲೂ ಕಾರ್ ವಾಷಿಂಗ್ಗೆ ಬರ್ತಾರೆ. ಸೊ ಹುಡುಗನಿಗೆ ನಾನು ಲಿಕ್ವಿಡು ಅದೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನನ್ನ ದಿನಚರಿನ ಅರೌಂಡ್ 8:30ಗೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹಸ್ಬೆಂಡು ಜಿಮ್ ಮುಗಿಸ್ಕೊಂಡು ನಾನ್ ವೆಜ್ ತಂದು ಕೊಟ್ಟರು. ಆ್ಯಂಡ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಇಡ್ಲಿ ಕೂಡ ತಂದಿದ್ದು. ಸೊ ಇಡ್ಲಿನ ನಾವು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಬಾಡಿಯಲ್ಲಿ ಹೋಗಿರೋ ಎನರ್ಜಿ ರೀಗೇನ್ ಆಗ್ಬೇಕಂದ್ರೆ ಕಾಲ್ ಸೊಪ್ಪು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಜೀರಿಗೆ, ಪೆಪ್ಪರು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಮಿಕ್ಕಿದೆಲ್ಲ ನಾನು ತೋರಿಸಿರೋ ತರ ಕಮ್ಮಿ ಹಾಕೊಂಡು ಈ ತರ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದೆ. ಆನಿಯನ್, ಟೊಮೆಟೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿರಬೇಕು. ಆಯಿಲ್ ನಾನು ತೋರಿಸಿರೋ ಅಷ್ಟು ಹಾಕ್ಕೊಳ್ಳಿ. ಆನಿಯನ್ನು ಮತ್ತು ಟೊಮೆಟೊನ ಚೆನ್ನಾಗಿ ಅದು ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಆಮೇಲೆ ನಾವು ತೊಳೆದಿರೋ ಕಾಲನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರ್ಶಿನದ ಪುಡಿ ಮತ್ತು ಉಪ್ಪು ಇಷ್ಟೇ ಹಾಕ್ಕೊಳ್ಳಿ. ಬೇರೆ ಏನೂ ಮಸಾಲ ಹಾಕ್ಕೊಂಬೇಡಿ, ಸೂಪ್ ತುಂಬ ಖಾರ ಆಗಿಬಿಡುತ್ತೆ. ಆ್ಯಂಡ್ ನಾಟಿ ಸ್ಟೈಲಲ್ಲಿ ಕೂಡ ಇರೋದಿಲ್ಲ. ಇದೆಲ್ಲ ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಟಿದ್ದಾದಮೇಲೆ ನೀರು ನೀವು ಬೇಕಾದಷ್ಟು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ 1 ಲೀಟರ್ 1.5 ಲೀಟರ್ ಹಾಕ್ಕೊಂಡು ಟೆಸ್ಟ್ ಮಾಡಿ. ನಾನು ಅದನ್ನು ನೀರು ಹಾಕಿ ವಿಜಿಲ್ ಹಾಕೋದಕ್ಕೆ ಇಟ್ಟು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮ ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಮಾಡಿಕೊಟ್ಟಿದ್ರು. ಇದೆಲ್ಲ ನಾಟಿ ಕೋಳಿ ಸಾಂಬಾರಿಗೆ ನಾನು ಯೂಸ್ ಮಾಡಿರೋದು. ನಾರ್ಮಲ್ ಕೋಳಿ ಯೂಸ್ ಮಾಡಿದ್ರೆ ಅಷ್ಟೊಂದು ಎನರ್ಜಿ ಇರಲ್ಲ ಅಂದ್ಬಿಟ್ಟು ನಾಟಿ ಕೋಳಿನ ತರಿಸಿದ್ದೆ. ನಾಟಿ ಕೋಳಿ ಟೇಸ್ಟು ಬೇರೆನೇ ಬರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲಿ ಯಾವಾಗೂ ಮೇಕೆ ಮಟನ್ ಮಾಡ್ತೀವಿ. ಬಟ್ ನಮ್ಮಮ್ಮ ಈ ಸ್ಟೇಜಲ್ಲಿ ಮೇಕೆ ಮಟನ್ ತಿನ್ನೋಕ್ಕಾಗಲ್ಲ ಅಂತ ನಾಟಿ ಕೋಳಿ ಮತ್ತು ಕಾಲು ಸೂಪನ್ನು ಮಾಡ್ತೀವಿ ರೆಗ್ಯುಲರ್ ಆಗಿ. ಸೊ ದಟ್ ಏನು ಅಂದರೆ ಅವ್ರಿಗೆ ಶಕ್ತಿ ಬರುತ್ತೆ ಅಂತ. ಆ್ಯಂಡ್ ವೆಜ್ಜಲ್ಲಿ ಕೂಡ ತುಂಬಾ ಐಟಮ್ಸ್ ಮಾಡಿದ್ದೀನಿ ನಾನು. ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ನಮ್ಮಮ್ಮ ವಿತಿನ್ ಅ ವೀಕಲ್ಲಿ ಇಷ್ಟು ಸ್ಟ್ರಾಂಗಾಗಿ ಎದ್ದು ಕೂತಿದ್ದಾರೆ ಅಂದರೆ ನಾನು ಅಷ್ಟು ಶ್ರಮ ಪಟ್ಟಿದ್ದೀನಿ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಸೊ ನಾನು ಕೇಳ್ಕೊಳೋದಿಷ್ಟೇ, ಚಿಕ್ಕ ವಯಸ್ಸಲ್ಲಿ ತಾಯಿ ತಂದೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ದೊಡ್ಡವರಾದ್ಮೇಲೂ ನಾವು ತಂದೆ ತಾಯಿನ ಅದೇ ಥರ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ.